ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪ್ರಭಾ ಮಠಪತಿಯವರು. ಪ್ರಭಾ ಮಠಪತಿಯವರು ಹೋಮಿಯೋಪತಿಕ್ ಡಾಕ್ಟರ್ ಆಗಿ, ಪೀಡಿಯಾಟ್ರಿಕ್ ಡಯಟಿಷಿಯನ್ ಆಗಿ ಅತ್ಯಂತ ಒಂದು ಶ್ರದ್ಧೆಯಿಂದ, ಶ್ರಮದಿಂದ ಹೋಲಿಸ್ಟಿಕ್ ಆಗಿ ಸಮಾಜದ ಎಲ್ಲ ಜನರಿಗೂ ಉತ್ತಮ ಆರೋಗ್ಯಕ್ಕಾಗಿ ಶ್ರಮಿಸ್ತಾ ಇರುವಂಥವ್ರು. ಅವ್ರದೇ ಆದ ಯೂಟ್ಯೂಬ್ ನಲ್ಲಿ ಬಹಳ ಪಾಪ್ಯುಲರ್ ಆಗಿದ್ದಾರೆ. ಅವರು ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಆಹಾರದ ಬಗ್ಗೆ, ಅವರ ವಿಹಾರದ ಬಗ್ಗೆ, ವಿಚಾರದ ಬಗ್ಗೆ ಎಲ್ಲವನ್ನ ಹೇಳ್ಕೊಡ್ತಾ ಇರ್ತಾರೆ. ಅವರು ಹೆಲ್ತ್ ಕೇರ್ ಅಂತಂದ್ರೆ ಶುಭ್ರ ಆರೋಗ್ಯ ಧಾಮ, ಶುಭ್ರ ಆರೋಗ್ಯ ಧಾಮ ಇದು ಬೆಂಗಳೂರಿನಲ್ಲಿರುವಂತ ಸುಪ್ರಸಿದ್ಧವಾದಂತ ಆಯುರ್ವೇದಿಕ್ ಹೋಮಿಯೋಪತಿಕ್ ಸೆಂಟರು ಮಹಾಲಕ್ಷ್ಮಿ ಲೇಔಟ್ ಮತ್ತೆ ಯಲಹಂಕದಲ್ಲೂ ಕೂಡ ಇದೆ. ಇವತ್ತು ಅವರು ನಮಗೆ ಕಾಫಿ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದಾರೆ. ಬನ್ನಿ ಸ್ವಾಗತ ಮಾಡ್ಕೊಳ್ಳೋಣ. ನಮಸ್ಕಾರ ಪ್ರಭಾ. ನಮಸ್ಕಾರ ಮೇಡಮ್. ನಮಸ್ಕಾರ. ಬಹುಶಃ ಎಷ್ಟೋ ಜನರಿಗೆ ಕಾಫಿ ಕುಡಿತಾರೆ, ಆದ್ರೆ ಕಾಫಿ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಅದು ಯಮನ್ನಿಂದ ಇಲ್ಲಿಗೆ ಬಂದಿದ್ದು 17ನೇ ಶತಮಾನದಲ್ಲಿ. ಬಾಬಾ ಬುಡನ್ ಅನ್ನೋರು ಸೂಫಿ ಸಂತರು ತಮ್ಮ ದಾಡಿ ಒಳಗಡೆಗೆ ಕಾಫಿ ಬೀಜಗಳನ್ನ, ಹಸಿ ಬೀಜಗಳನ್ನ ತಗೊಂಡು ಸ್ಮಗಲ್ ಮಾಡ್ಕೊಂಡ್ ಬಂದ್ರು. ಯಾಕಂತಂದ್ರೆ ಆವಾಗ ಅರಬ್ರು ಕಾಫಿ ತಮ್ಮ ಮೊನಾಪಲಿ ಯಾರಿಗೂ ಮುಟ್ಬಾರ್ದು, ಕಾಫಿ ಸುಟ್ಟು ಬೇಯಿಸಿ ಅದನ್ನ ಹುರಿದ ಮೇಲೆ ಕಳ್ಸೋದು. ಅಂದ್ರೆ ಅವ್ರು ಎಲ್ಲೇ ಹಾಕಿದ್ರು ಕಾಫಿ ಗಿಡಗಳನ್ನ ಬೆಳೆಸಬಾರ್ದು ಅಂತ ಇತ್ತು. ಆದ್ರೆ ಅವ್ರು ತಂದು ಇವತ್ತೇನು ಬಾಬಾ ಬುಡನ್ಗಿರಿ ಅಂತ ಚಿಕ್ಕಮಂಗ್ಳೂರ್ನಲ್ಲಿದೆ ಅಲ್ಲ, ಅಲ್ಲಿ ಅದನ್ನ ಹಾಕಿ ಶುರು ಮಾಡಿದ್ರು. ಆಮೇಲೆ ಬೆಂಗಳೂರಿಗೆ ಕಾಫಿ ಹೇಗ್ ಬಂತು ಅಂತಂದ್ರೆ ಚಿಕ್ಕಮಂಗ್ಳೂರು, ಕೊಡಗು ಅದೆಲ್ಲ ಕಡೆಗೂ ಹಬ್ಬಿದಾಗ ಕೊಡಗಿನಲ್ಲಿ ಸಾಕಮ್ಮ ಅಂತ ಇದ್ರು. ಆ ಸಾಕಮ್ಮ ಕಾಫಿ ಎಸ್ಟೇಟ್ನವರು ಅವರು ಇಲ್ಲೊಂದು ಕಾಫಿ ಔಟ್ಲೆಟ್ ತೆಗೆದ್ರು ಬೆಂಗಳೂರಲ್ಲಿ. ಹಾಗಾಗಿ ಶುರು ಆಗಿದ್ದು ಇವತ್ತು ಕಾಫಿ ಏನು ಇಡೀ ಜಗತ್ತಿನಾದ್ಯಂತ ಆವರಿಸಿದೆ. ಈ ಕಾಫಿ ಬಗ್ಗೆ ತಿಳಿಸ್ಬೇಕಂತಂದ್ರೆ ಯಾಕೆ ಜನರಿಗೆ ಈ ಕಾಫಿ ಹುಚ್ಚು? ಕೆಲವ್ರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಫಿ ಬೇಕೇ ಬೇಕು ಅಂತಾರೆ, ಇಲ್ಲ ಆಗೋದಿಲ್ಲ. ಅಲ್ಲಿ ಬೈಟು ಕಾಫಿ ಮುಂದೆ ನೋಡಿದ್ದೀನಿ, ದೇವಸ್ಥಾನ ಒಳಗಡೆಗೆ ವಾಕಿಂಗ್ ಜನ ಇರೋದಿಲ್ಲ, ಆದ್ರೆ ಅದ್ರ ಮುಂದೆ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ ನೂರಾರು ಜನ. ಅಂದ್ರೆ ಇದು ಯಾಕೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿಯೋದು ಸರಿನಾ ತಪ್ಪ? ಎಷ್ಟು ಕಾಫಿ ಕುಡಿಬೇಕು, ಯಾವಾಗ ಕುಡಿಬೇಕು ಅಂತ ತಿಳಿಸಿ. ನಮಸ್ಕಾರ. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ನನಗೆ ಇನ್ವೈಟ್ ಮಾಡಿದ್ದಕ್ಕೆ. ಕಾಫಿ ಕುಡಿಯೋದು ತಪ್ಪು ಅಂತ ಅಲ್ಲ, ಕಾಫಿ ಹಾನಿಕಾರಕನೂ ಅಲ್ಲ. ಎದ್ದ ತಕ್ಷಣ ನಮ್ಮ ದೇಹದಲ್ಲಿ ಕಾರ್ಟಿಸೋಲ್ ಲೆವೆಲ್ ಅಂದ್ರೆ ಬ್ರೈನ್ ಹಾರ್ಮೋನ್ ಅಂತ ಹೇಳ್ತೀವಿ, ಇದು ಸಹಜವಾಗಿ ಜಾಸ್ತಿ ಇರುತ್ತೆ. ಈ ಹಾರ್ಮೋನು ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಎಚ್ಚರಿಸೋದೇ ಈ ಹಾರ್ಮೋನು. ಈ ಸಮಯದಲ್ಲಿ ನಾವು ಶಾಂತವಾಗಿ ನಾರ್ಮಲ್ ಆಗಿ ಅಂದ್ರೆ ನೀರ್ ಕುಡಿಯೋದಾಗಿರ್ಬಹುದು, ಒಳ್ಳೆ ಬ್ರೇಕ್ಫಾಸ್ಟ್ ಆಗಿರ್ಬಹುದು, ಈ ತರದಿಂದ ಶುರು ಮಾಡ್ಬೇಕು ಹೊರತು ಕೆಫೆನ್ ಒಳಗಡೆ ಹಾಕಬಾರ್ದು. ಕೆಫೆನ್ ಹಾಕಿದಾಗ ಒಂದಿನದಲ್ಲಿ, 2 ದಿನದಲ್ಲಿ, 1 ತಿಂಗಳಲ್ಲಿ ನಿಮ್ಗೇನು ಆಗಲ್ಲ, ನಿಮ್ಗೆ ಅದ್ರದ್ದು ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳಲ್ಲ. ಆದ್ರೆ ಕೆಫೆನ್ ನಮ್ಮ ದೇಹದಲ್ಲಿ ಒಂದ್ಸಾರಿ ಕುಡಿದ್ರಿ ಅಂತ ಅಂದ್ರೆ 1 ತಾಸು 2 ತಾಸು ಮಾತ್ರ ನಿಲ್ಲಲ್ಲ, ಅದು ತುಂಬಾ ಹೊತ್ತು ನಿಲ್ಲುತ್ತೆ ಬಾಡಿಲಿ. ಸೊ ಅದಕ್ಕೋಸ್ಕರ ಯಾರು ಹೆಬಿಚುಯೇಟೆಡ್ ಆಗಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿತಾರೆ ಅವ್ರಿಗೆ ಪರ್ಸಿಸ್ಟೆಂಟ್ಲಿ ನಮ್ಗೆ ಅಸಿಡಿಟಿ ಆಗಿರ್ಬಹುದು, ಗ್ಯಾಸ್ಟ್ರೈಟಿಸ್ ಆಗಿರ್ಬಹುದು, ಇದು ಇನಿಷಿಯಲ್ ಅಲ್ಲಿ ಶುರು ಆಗ್ತಾ ಹೋಗುತ್ತೆ. ಅದಾದ್ಮೇಲೆ ಈಗ 2-3 ತಿಂಗಳು, 6 ತಿಂಗಳು ಕಾಫಿ ಅಡಿಕ್ಷನ್ ಅಲ್ಲಿ 4-5 ವರ್ಷದಿಂದ ನಾನು ಇದನ್ನೇ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ನೋಡಿ. ಕೆಲವೊಂದು ಹೆಣ್ಮಕ್ಳಂತೂ ನೋಡಿರ್ತೀವಿ, ಬೆಳಿಗ್ಗೆ ಎದ್ದ ತಕ್ಷಣ ಕಾಲ ಮುಂದೆ ಹಾಕೋದಕ್ಕೆ, ಬ್ರೇಕ್ಫಾಸ್ಟ್ ಕಾಲ ಮುಂದೆ ಹಾಕೋದಕ್ಕೆ ಕಾಫಿ ಕುಡಿತಾರೆ. ಈ ನಡುವೆ ನನ್ನ ಕಾಫಿ ಕುಡಿಯೋದು ಎಷ್ಟೋ ಜನ ಮೇಡಮ್ ಟೀ ಮತ್ತೆ ಬಿಸ್ಕೆಟ್ ತಗೋತಾರೆ, ಟೀ ಅಲ್ಲಿ ರಸ್ಕ್ ತಗೋತಾರೆ. ನನ್ನ ಪೇಷಂಟ್ಸ್ ಹೇಳೋದನ್ನ ಹೇಳ್ತಾ ಇದೀನಿ ನಿಮ್ಗೆ ನಾನು. ದಿಸ್ ಇಸ್ ದ ಫಸ್ಟ್ ಫುಡ್ ಅವ್ರಿಗೆ. ಈ ತರ ಆದಾಗ ಏನಾಗುತ್ತೆ, ವರ್ಷಾನುಗಟ್ಲೆ ಇದು ಹ್ಯಾಬಿಚುಯೇಟ್ ಆದಾಗ ಮುಂದೆ ನಮ್ಮ ವೈಟಮಿನ್ ಡೆಫಿಷಿಯನ್ಸಿಯಲ್ಲಿ ಹೆಚ್ಚು ಕಮ್ಮಿ ಆಗತ್ತೆ. ಡೆಫಿಷಿಯನ್ಸೀಸ್ ಬಂದಾಗ ಕೈ ನಡುಕ ಆಗಿರಬಹುದು, ಆಸಿಡಿಟಿ ಆಗಿರಬಹುದು, ಫಿಯರ್ ಫ್ಯಾಕ್ಟರ್ಸ್, ಕನ್ಫ್ಯೂಷನ್, ಇದು ಬ್ರೈನ್ಗೆ ಮತ್ತೆ ನಮ್ಮ ಫಿಸಿಕಲಿ ಅಂಡ್ ನಮ್ಮ ಮೆಂಟಲಿ ಎರಡಕ್ಕೂ ಎಫೆಕ್ಟ್ ಮಾಡುತ್ತೆ. ಕೆಲವೊಂದ್ಸಾರಿ ಎಷ್ಟೋ ಜನಕ್ಕೆ ಈಗ ಈ ನಡುವೆ ಆಸಿಡ್ ರಿಫ್ಲಕ್ಸ್ ಅಂತ ಹೇಳ್ತೀವಿ, ಇದು ತುಂಬಾ ಜಾಸ್ತಿ ಆಗಿದೆ. ನೀವು ಕೇಳಿರ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ನನ್ಗೆ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ ಅಂತ ಬರ್ತಾರೆ. ಅದಕ್ಕೆ ನಾನ್ ಹೇಳುದು, ಎದ್ದ ತಕ್ಷಣ ಕಾಫಿ ಕುಡಿಬೇಡಿ. ಎದ್ದ ತಕ್ಷಣ ಫಸ್ಟ್ 1 ರಿಂದ 1.5 ಗ್ಲಾಸು ನೀರ್ ಕುಡೀರಿ. ಅದು ಘಟ ಕುಡಿಯೋದಲ್ಲ,
ಅದು ಸಿಪ್ ಬೈ ವಾರ್ಮ್ ಸಿಪ್ ನೀರ್ ವಾಟರ್ ಕುಡಿಬೇಕು. ಸ್ವಲ್ಪ ಲಿಂಬೆ ಹಣ್ಣು ಹಾಕೊಂಡು ಜೇನುತುಪ್ಪ ಹಾಕೊಂಡು ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಆ ಒಳ್ಳೇದದು. ಆಮೇಲೆ 100 ಸ್ಟೆಪ್ಸ್ ವಾಕ್ ಮಾಡಿ. ಹ್ಮ್ ಆದ್ಮೇಲೆ ಪ್ರೋಟೀನು ಮತ್ತು ಫೈಬರ್ ಯುಕ್ತ ಉಪಹಾರ ಮಾಡಿ. ಹ್ಮ್ ಆದ್ಮೇಲೆ ನಾನ್ ಹೇಳೋದು ಒಂದು ಮಿನಿಮಮ್ ಲೈಕ್ ಹೆಂಗೆ ಅಂದ್ರೆ 60 ಮಿನಿಟ್ಸ್ ಟು 90 ಮಿನಿಟ್ಸ್ ಆದ್ಮೇಲೆ ಕಾಫಿ ಕುಡೀರಿ ಅಂತೆ. ಅದು ಹ್ಮ್ ತುಂಬಾ ಹ್ಮ್ ಕಮ್ಮಿ ಸಕ್ಕರೆ ಕಮ್ಮಿ ಹಾಲಿಂದ ಕುಡೀರಿ ಅಂತ ಅದು ಹೇಳ್ತೀವಿ. ಪುಟ್ಟ ಪುಟ್ಟ ಲೋಟದಲ್ಲಿ ಕುಡಿದ್ರೆ ಒಂದು 3 ರಿಂದ 5 ಮಿಲಿಗ್ರಾಂ ಕಾಫಿ ಕೆಫಿನ್ ಸಿಕ್ಕತ್ತೆ. ಅದು ಆಹ್ಲಾದಕರವಾಗಿರುತ್ತೆ, ಚೆನ್ನಾಗಿರುತ್ತೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನದಲ್ಲಿ ಯುವಕರು, ಜೆನ್ಸಿಗಳು ಅಂತಂದ್ರೆ, ಅದು ಕೆಫೆನ್ ಇರುವಂತಹದ್ದು ಎನರ್ಜಿ ಡ್ರಿಂಕ್ ಕುಡಿತಾರೆ. ಅದರಲ್ಲಿ 60 ರಿಂದ 70 ಮಿಲಿಗ್ರಾಂ ಕೆಫೆನ್ ಇರುತ್ತೆ. ಇಲ್ಲ ಕೋಕೋ ಕೋಲಾ, ಪೆಪ್ಸಿ ಅಂತ ಏರಿಯೇಟೆಡ್ ಡ್ರಿಂಕ್ಸ್ ಕುಡಿತಾರೆ. ಅದು ಕೂಡ ಕಾಫಿ ಡಿಕಾಕ್ಷನ್ ತರಾನೇ ಇರುತ್ತೆ ನೋಡಿ. ಅದನ್ನ ಅದರಲ್ಲಿ 40.2 ಮಿಲಿಗ್ರಾಂ ಕೆಫೆನ್ ಇರುತ್ತೆ. ಈ ಕೆಫೆನ್ ಇರುತ್ತೆ, ಹೌದು, ಮಿತಿಮೀರಿ ಕೆಫೆನ್ ಇದ್ರೆ ಅದರಿಂದ ಹಾರ್ಟ್ ರೇಟು ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಜಾಸ್ತಿ ಅದ್ರ ಈಗ ಎಷ್ಟೋ ಜನ ಸಾಯಂಕಾಲ ಕಾಫಿ ಕುಡಿದ್ರೆ ರಾತ್ರಿ ನಿದ್ರೆ ಬರೋದಿಲ್ಲ ಅಂತಾರಲ್ಲ, ಅದು ಯಾಕೆ? ಕೆಲವರಿಗೆ ನಿದ್ದೆ ತಕ್ಷಣ ಬರುತ್ತೆ ಅಂತ ಹೇಳ್ತಾರೆ, ಯಾಕಂದ್ರೆ ಅವರು ಹ್ಯಾಬಿಚುಯೇಟೆಡ್ ಆಗಿರ್ತಾರೆ. ಕೆಲವೊಬ್ರು ಹ್ಮ್ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ. ಹ್ಮ್ ಹ್ಮ್ ಸಮಸ್ಯೆ ಇಲ್ಲಿ ನಿದ್ರೆ ಬರೋದಲ್ಲ. ಹ್ಮ್ ಸಮಸ್ಯೆ ನೀವು ಮಲ್ಕೊಂಡಾಗ ಡೀಪ್ ಸ್ಲೀಪ್ ಆಗ್ಬೇಕು. ಈವನ್ ನಾವು ಹೇಳ್ತೀವಿ ನಿದ್ದೆಯಲ್ಲಿ ಕನ್ಸ್ಗಳು ಬಂದ್ರೂ ಕೂಡ, ಅಥವಾ ಹ್ಮ್ ಮಧ್ಯೆ ಮಧ್ಯೆ ಎಚ್ಚರ ಆದ್ರೂ ಕೂಡ ಅದು ಕಂಪ್ಲೀಟ್ ಆಗಿ ಸೌಂಡ್ ಸ್ಲೀಪ್ ಆಗಲ್ಲ ಅಂತ ಹೇಳಿರ್ತೀವಿ. ಈ ಹೌದು. ಕೆಫೆನ್ ಕುಡಿದಾಗ ಈಗ ಎಷ್ಟೋ ಜನ ರಾತ್ರಿ ಮಲಗ್ಬೇಕಾದಾಗ ಅಂತ, ಅಥವಾ ಕೆಲವೊಂದ್ ಟೈಮ್ ಯಾರೋ ಬಂದ್ ಕುತ್ಕೊಂಡಿರ್ತಾರೆ, ಅವ್ರ ಜೊತೆ ಕಾಫಿ ಕುಡಿಯೋಣ ಅಂತ ಕುಡಿತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಕೆಫೆನ್ ಮೆದುಳಿನ ಹ್ಮ್ ಎಡಿನೋಸಿನ್ ರಿಸೆಪ್ಟಾರ್ಸ್ ಅನ್ನ ಹ್ಮ್ ತಾತ್ಕಾಲಿಕವಾಗಿ ತಡೆ ಹಿಡಿಯುತ್ತೆ. ಇದು ಹಾ ಎಡಿನೋಸಿನ್ ರಿಸೆಪ್ಟಾರ್ ಏನ್ ಮಾಡುತ್ತೆ ಅಂದ್ರೆ, ಇದು ನಮ್ ಬಾಡಿಗೆ ಸಿಗ್ನಲ್ ಕೊಡುತ್ತೆ. ಈಗ ಯಾರ್ನಿಂಗ್ ಬರುತ್ತೆ ನೋಡಿ, ಆ ತರ ಈಗ ಹೌದು, ನಿಮ್ಮ ಬಾಡಿಗೆ ವಿಶ್ರಾಂತಿ ಆಕರ್ಷೋದು. ಬೇಕು ಅನ್ನೋದು. ಹ್ಮ್ ಹಾ, ಇದ್ರದ್ದು ಏನಾಗುತ್ತೆ, ಇದನ್ನ ತಡೆ ಹಿಡಿಯೋದ್ರಿಂದ ಆಳವಾದ ನಿದ್ದೆ ಅಂದ್ರೆ ಡೀಪ್ ಸ್ಲೀಪ್ ಕಡಿಮೆ ಆಗತ್ತೆ. ಹಾ ಬೆಳಿಗ್ಗೆ ಎದ್ದ ತಕ್ಷಣ ಫ್ರೆಶ್ ಅನ್ಸಲ್ಲ, ಆಯಾಸ ಅನ್ಸುತ್ತೆ. ಇದು ಹೌದು. 1 ದಿನ 2 ದಿನ ಸರಿ, ಇದು ಹೀಗೆ ಕಂಟಿನ್ಯೂ ಆಗ್ತಾ ಹೋದಂಗೆ ಇದು ಒಂದು ಚಕ್ರದ ತರ ನಿಮ್ ಹೌದು, ಬೆನ್ನು ವಿಷಿಯಸ್ ಬಿಡದೇ ಸೈಕಲ್, ಇಲ್ಲ. ಅದು ವಿಷಿಯಸ್ ಸೈಕಲ್ ಆಗುತ್ತೆ. ಯಾಕಂದ್ರೆ ಹೌದು, ನಾವು ಡೀಪ್ ಸ್ಲೀಪ್ ನಲ್ಲಿ ಇದ್ದಾಗ ಲಿಂಫ್ಯಾಟಿಕ್ಸು ತ್ಯಾಜ್ಯಗಳು ಅಂದ್ರೆ ಬೇಡವಾದ ವಸ್ತುಗಳನ್ನ ಬ್ರೇನ್ ಇಂದ ತೆಗೆದು ನಮ್ಮ ಬ್ರೇನಿನ ಫ್ರೆಶ್ ಆಗಿ ಮಾಡುತ್ತವೆ. ಎದ್ದಾಗ ನಾವು ಅತ್ಯಂತ ಆಹ್ಲಾದಕರವಾಗಿ, ಸಂತೋಷದಿಂದ, ಶಾಂತವಾಗಿ ಹೇಳ್ಬೇಕು. ಆದ್ರೆ ಇದು ಸರಿಯಾಗಿ ನಿದ್ರೆ ಆಗದೆ ಇದ್ದಾಗ ಅವ್ರಿಗೆ ಒಂಥರ ಆಲಸ್ಯ, ನೀವು ಹೇಳಿದ ಹಾಗೆ ಬರುತ್ತೆ. ಆದ್ರೆ ಹೌದು. ಇತ್ತೀಚಿನ ದಿನ ಪಾಶ್ಚಾತ್ಯರನ್ನ ನೋಡ್ಕೊಂಡು ಬ್ಲ್ಯಾಕ್ ಕಾಫಿ ಕುಡಿಯೋಕ್ ಶುರು ಮಾಡ್ಬಿಟ್ಟಿದ್ದಾರೆ. ಈ ಬ್ಲ್ಯಾಕ್ ಕಾಫಿ ಕುಡಿದ್ರೆ ನಾನು ಸ್ಲಿಮ್ ಆಗಿರ್ತೀನಿ ಅಂತ. ಈಗ ನೀವು ನಾನು ಇಬ್ರು ಸ್ಲಿಮ್ ಆಗಿದ್ದೀವಿ, ಆದ್ರೆ ಬ್ಲ್ಯಾಕ್ ಕಾಫಿ ಕುಡಿಯೋದಿಲ್ಲ. ಇದು ನಿಜಾನ ಸುಳ್ಳ ಹೇಳಿ ನಮ್ಗೆ. ಇಲ್ಲ, ಇದು ಬ್ಲ್ಯಾಕ್ ಕಾಫಿ ಮತ್ತೆ ನಾವ್ ಹೇಳೋದು ಕಾಫಿ ಕುಡಿದ್ರೆ ಸಣ್ಣ ಆಗ್ತೀವಿ ಅಂದ್ರೆ ಇದ್ರಲ್ಲೇನು ಸತ್ಯ ಅಂತೂ ಇಲ್ಲ. ಹ್ಮ್ ಅಂದ್ರೆ ವೇಟ್ ಲಾಸ್ ಟ್ರೀಟ್ಮೆಂಟ್ ಮಾಡ್ಕೋಬೇಕಾದಾಗ, ಅಥವಾ ನೀವು ವೇಟ್ ಲಾಸ್ ಅಲ್ಲಿ ಇದೀರಿ ಅಂತ ಅಂದಾಗ ನಾರ್ಮಲ್ ಕಾಫಿ ಬದಲು ಬ್ಲ್ಯಾಕ್ ಕಾಫಿ ಕುಡೀರಿ ಅಂತ ಹೇಳ್ತೀವಿ. ಯಾಕಂದ್ರೆ ಬ್ಲ್ಯಾಕ್ ಕಾಫಿ ಇಸ್ ವೆರಿ ಪವರ್ಫುಲ್ ಕೆಫೆನ್ ಇರೋದಕ್ಕೆ. ಇದು ನಮ್ಮ ಲಿವರ್ಗೆ ತುಂಬಾ ಒಳ್ಳೆಯದು. ಸ್ಪೆಷಲಿ ಫ್ಯಾಟಿ ಲಿವರ್ ಇರೋರಿಗೆ ನಾವು ಬ್ಲ್ಯಾಕ್ ಕಾಫಿ ಕುಡೀರಿ ಅಂತಾನೆ ಹೇಳ್ತೀವಿ. ಆದ್ರೆ ಸರಿಯಾದ ಸಮಯದಲ್ಲಿ, ಸರಿಯಾದ ಪ್ರಮಾಣದಲ್ಲಿ ತಗೋಬೇಕು ಅಷ್ಟೇ. ಹ್ಮ್ ಇದು ಹ್ಮ್ ತೂಕ ಇಳಿಸೋದಕ್ಕೆ ಇದಕ್ಕೆ ಏನು ಸಂಬಂಧ ಅಂತೂ ಇಲ್ವೇ ಇಲ್ಲ. ಓಕೆ ಬ್ಲ್ಯಾಕ್ ಓಕೆ ಓಕೆ. ಕಾಫಿ ತೂಕ ಇಳಿಸ್ಬೇಕಾದಾಗ ನೀವು ತಗೊಂಡ್ರೆ ಒಳ್ಳೇದು ಅಂತ ಹೇಳಿರ್ತೀವಿ. ಹ್ಮ್ ಮಿಲ್ಕು ಶುಗರು ಬೇಡ ಅನ್ನೋದಕ್ಕೆ ಬ್ಲ್ಯಾಕ್ ಕಾಫಿ ತಗೊಳ್ಳಿ ಅಂತ ಹೇಳಿರ್ತೀವಿ ನಾವು. ಆದ್ರೆ ಮಿಲ್ಕ್ ಹಾಲಿದ್ದಿದ್ದು ಅದು ಆರೋಗ್ಯಕರ. ಆದ್ರೆ ಬರೀ ಕೆಫೆನ್ ಕುಡಿಯೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾಕಂತಂದ್ರೆ ಇದು ವಿಪರೀತ ಇದಾದಾಗ ಅದ್ರ ಜೊತೆಗೆ ನಾವು ಏನಾಗತ್ತೆ ಅಂತಂದ್ರೆ ಆ ಒಬೆಸಿಟಿ ಬಂದವ್ರಿಗೆನೂ ತೊಂದರೆ ಆಗತ್ತೆ. ಅದಲ್ದೇನೆ BP ಇದ್ದವ್ರಿಗೆ ಇನ್ನೂ ವಿಪರೀತ ತೊಂದರೆ ಆಗ್ಬಿಡುತ್ತೆ. ಹಾಗಾಗಿ ಹೌದು, ಈ ಹೌದು, ಕೆಫೆನು ಅಡಿಕ್ಷನ್ ತರ ಅಡಿಕ್ಟಿವ್ ಆಗಿ ಹೋಗ್ಬಿಡುತ್ತೆ. ಹೌದು, ಮತ್ತೆ ಮತ್ತೆ ಕುಡಿಬೇಕು ಅಂತ. ಈ ಕಾಫಿ ಬ್ರೇಕ್ ಅಂತ ಹೋಗ್ತಾರಲ್ಲ, ನೀವು ನೋಡಿರ್ಬೋದು ಆಫೀಸ್ಗಳಲ್ಲಿ ಹೋದವರು ಅಲ್ಲಿ ಹೌದು, ದೇ ಬಿಕಮ್ ವೆರಿ ಆರ್ಗ್ಯುಮೆಂಟೇಟಿವ್. ಹರಟೆ ಹೊಡ್ಕೊಂಡು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿ ಕೆಲಸನೂ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಹೌದು. ಕಾರ್ಪೊರೇಟ್ ಕೆಲಸ ಮಾಡೋರು ಕೂಡ ಈ ಕಾಫಿ ಬ್ರೇಕ್ ತಗೊಂಡ್ರು ಅಂತಂದ್ರೆ ಅಷ್ಟು ಸಮಯ ವ್ಯರ್ಥ ಆಯ್ತು ಅಂತಾನೆ ನಾವು ಹೇಳ್ಬೋದು. ಹಾಗಾಗಿ ಈ ಕಾಫಿ ವ್ಯಸನ ಆಗ್ತಾ ಇದೆ ಅಲ್ಲ ಇವತ್ತಿಗೆ, ಅದು ಯಾಕೆ ಅವ್ರಿಗೆ ತಲೆನೋವು ಬರುತ್ತೆ, ಯಾಕೆ ತೊಂದರೆಗಳು ಬರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಕಾಫಿ ವ್ಯಸನ ಅಂತ ಅಂದ್ರೆ ಇದು ಕಂಪ್ಲೀಟ್ಲಿ ಬೇರೆ ಯಾವುದೋ ಕೆಟ್ಟ ರೀತಿಯ ಅಡಿಕ್ಷನ್ ಅಲ್ಲ. ಹ್ಮ್ ಕಾಫಿ ನಾನು ಆಲ್ಕೋಹಾಲ್ ತರ ಹೇಳಿದಂಗೆ ಅಲ್ಲ, ಸರಾಯಿ ತರ ಹ ಅಲ್ಲ. ಅಲ್ಲ, ಅಲ್ಲ.
ಇದು ಕಾಫಿ ನಮ್ಮ ಮೆದುಳಿನಲ್ಲಿ ನಾನು ಹೇಳ್ದಂಗೆ ಎಡಿನೋಸಿನ್ ರಿಸೆಪ್ಟಾರ್ಸ್ ಅನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯುತ್ತೆ. ಸೊ ಹೀಗಾದಾಗ ಎಚ್ಚರಿಕೆಯ ಅನುಭವ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಗೆ. ಹೌದು ಹೌದು ಅಂದ್ರೆ ಹೌದು ಹೌದು ನಿದ್ದೆ ಮಲ್ಕೋಬೇಕು ಅಂತ ಹೋಗ್ತೀವಿ, 2 ತಾಸು ನಿದ್ದೆ ಬರೋದಿಲ್ಲ. ಯಾಕೆ ಅಂದ್ರೆ ಕೆಲವೊಬ್ರಿಗೆ ರೂಢಿ ಬಿದ್ಬಿಟ್ಟಿರುತ್ತೆ 5-5:30, 6 ಗಂಟೆಗೆ ಕಾಫಿ ಕುಡಿಯೋದು. ನಾನು ಇತ್ತೀಚೆಗೆ ನೋಡಿರ್ತೀನಿ BP ಟ್ಯಾಬ್ಲೆಟ್ಸ್, ಶುಗರ್ ಟ್ಯಾಬ್ಲೆಟ್ಸ್ ತಗೊಳ್ಳೋರು ಊಟ ಆದ್ಮೇಲೆ ಸ್ವಲ್ಪ ಬೇಗ ಡಿನ್ನರ್ ಮುಗಿಸಿ ಅಂತ ಹೇಳಿರ್ತೀವಿ. ರಾತ್ರಿ ನಾವು ಮೆಡಿಸನ್ ತಗೋಬೇಕಾದಾಗ ಏನಾದ್ರು ಬೇಕು ಅನ್ನೋದಕ್ಕೆ 1/2 ಕಪ್ ಕಾಫಿ ಕುಡಿದು ನಾವು ಟ್ಯಾಬ್ಲೆಟ್ ತಗೋತೀವಿ ಅಂತ ಹೇಳ್ತಾರೆ. ಇದನ್ನ ನಾನು ಕೇಳಿದೀನಿ. ನಾನು ಅದಕ್ಕೆ ಅವ್ರಿಗೆ ಹೇಳೋದು, ಕಾಫಿ ಕುಡಿಯಬೇಕು ಅಂತ ಅಂದ್ರೆ ನೀವು 4 ಗಂಟೆ ಒಳಗಡೆ ಕುಡೀರಿ ಒಂದು, ಹೌದು ಇಲ್ಲ ಉಪಹಾರ ಸಾಯಂಕಾಲದ ಆದ್ಮೇಲೆ ಮೇಲೆ 90 ಮಿನಿಟ್ಸ್ ಕುಡಿಬಾರ್ದು. ಆದ್ಮೇಲೆ ಹೌದು ಕುಡೀರಿ. ಹ್ಮ್ ಇದರಿಂದ ಹೌದು ನಿಮ್ಗೆ ಜಾಸ್ತಿ ತೊಂದರೆ ಆಗಲ್ಲ ಒಂದು. ಮತ್ತೆ ಇನ್ನೊಂದು, ಎಷ್ಟೋ ಜನ ಅನ್ಕೋತಾರೆ 1-2 ಕಾಫಿ ಕುಡಿದ್ರೆ ಓಕೆ, ದಟ್ ಇಸ್ ನೋ ಪ್ರಾಬ್ಲಮ್, ಅದ್ರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ, ಬ್ಲಾಕ್ ಕಾಫಿನೂ ನೀವು ಕುಡೀರಿ. ಆದ್ರೆ 3-4 ಕಾಫಿ ಯಾವಾಗ ಕೆಲಸ ಇಲ್ಲ, ನಮ್ಗೆ ಸ್ವಲ್ಪ ಎನರ್ಜಿ ಬೇಕಾಗಿದೆ ಅಂತ ಹೇಳ್ತಾರೆ. ಇಲ್ಲ ಎಷ್ಟೋ ಜನ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡಾಗ ಕೆಲಸ ಮಾಡ್ಬೇಕಾದಾಗ ಇಂಟ್ರೆಸ್ಟ್ ಬರೋದಕ್ಕೆ ಕಾಫಿ ಕುಡಿಯೋದನ್ನ ನಾನು ಕೇಳಿದೀನಿ. ಹೌದು ಇದು ತೂಕಕ್ಕೆ ಕಾಫಿ ಬರ್ಬಾರ್ದು, ಯಾವತ್ತು ಇದಾಗಬಾರ್ದು ಅಂತ. ಹೌದು ಹೌದು, ಕಾಫಿ ಎನರ್ಜಿ ಜಾಸ್ತಿನೂ ಮಾಡಲ್ಲ ನಿಮ್ಗೆ. ಮತ್ತೆ ಕಾಫಿ ನಿಮ್ಗೆ ಈ ಸುಸ್ತು ಅನ್ನೋದೇನಿರುತ್ತೆ ನೋಡು, ಅದನ್ನ ಆಮೇಲೆ ಸ್ವಲ್ಪ ಮುಂದೆ ಹಲ್ಲುಗಳು ಹಾಕುತ್ತೆ. ಕೂಡ ಹಾಳಾಗಿ ಹೋಗ್ಬಿಡುತ್ತೆ. ಕಾಫಿ ಕುಡ್ದು ಕುಡ್ದು ಹಲ್ಲು ಹಾಳಾಗಿ ಹೋಗ್ಬಿಡುತ್ತೆ ಅವ್ರಿಗೆ. ಹೌದು, ಅದಕ್ಕೋಸ್ಕರ ಇದು ವ್ಯಸನ ಅಂತ ಅಲ್ಲ, ಇದು ನಾವು ಬ್ರೇನ್ಗೆ ಹೆಂಗೆ ಟ್ರೈನ್ ಮಾಡ್ತೀವಿ ಹಂಗೆ. ಇದು ಪ್ರತಿದಿನ ಹೆಚ್ಚು ಕುಡಿಯುವ ಅಭ್ಯಾಸ ನೀವು ಬೆಳೆಸ್ಕೊಂಡ್ರೆ ಅದು ನಿಮ್ಮ ಬಾಡಿ ಹೊಂದ್ಕೊಳ್ಳುತ್ತೆ. ದಿನ ಕಾಫಿ ನೀವು ಇನ್ ಕೇಸು ನೀವು ಕೆಲವೊಬ್ರು ಕಾಫಿ ದಿನ ಒಂದು ವರ್ಷಾನ್ಗಟ್ಲೆ ಕುಡ್ತಿರ್ತಾರೆ, ಸಡನ್ ಆಗಿ ಬಿಟ್ಬಿಡ್ತಾರೆ. ಆವಾಗ ಅವ್ರಿಗೆ ಏನ್ ಅನ್ಸುತ್ತೆ, ತಲೆನೋವಾಗುತ್ತೆ, ತಲೆನೋವು ಬರುತ್ತೆ, ಗಮನ ಕಡಿಮೆ ಆಗತ್ತೆ, ಆಯಾಸ ವಿಡ್ರಾಲ್ ಜಾಸ್ತಿ ಸಿಂಟಮ್, ಆಗತ್ತೆ, ವಿಡ್ರಾಲ್. ಕಿರಿಕಿರಿ ಆಗುತ್ತೆ. ಇದಕ್ಕೆಲ್ಲ ನಾವು ಕೆಫೆನ್ ವಿಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆವಾಗ ಅವ್ರಿಗೆ ಏನ್ ಅನ್ಸುತ್ತೆ ಅಂತ ಅಂದ್ರೆ, ಓ ಕಾಫಿ ಕುಡ್ದಿಲ್ಲ ಅದಕ್ಕೆ ನನಗೆ ತಲೆನೋವು ಬರ್ತಾ ಇದೆ ಅಂತ. ಹೌದು ಹೌದು ಆಕ್ಚುಲಿ ಅದು ಹ್ಯಾಬಿಚುವೇಟೆಡ್ ಆಗಿರ್ತಾರೆ. ನೀವು ಬಿಡ್ಬೇಕು ಹೌದು ಅಂದಾಗನು ಕೂಡ ಪ್ರೊಸೆಸಿಂಗ್ ಅಲ್ಲಿ ಬಿಡ್ಬೇಕು. ನೀವು ದಿನಕ್ಕೆ 4 ಕಪ್ ಕಾಫಿ ಕುಡಿತಾ ಇದ್ದೀರಾ ಅಂದ್ರೆ ಅದಕ್ಕೆ ಫಸ್ಟ್ 1 ವಾರ 3 ಕಪ್ ಮಾಡ್ಕೋಬೇಕು, ನೆಕ್ಸ್ಟ್ ವಾರ 2 ಕಪ್ ಮಾಡ್ಕೋಬೇಕು, ಆಮೇಲೆ ನಿಮಗ್ ಬೇಕಾದಷ್ಟು ಆ ಅಡಿಕ್ಷನ್ಗೆ ಬನ್ನಿ ಅಂತ ಹೇಳ್ತೀವಿ ನಾವು. ಕಡಿಮೆ ಕುಡೀರಿ, ಆದ್ರೆ ಜಾಸ್ತಿ ಬೇಡ. ಕ್ಯಾನ್ಸರ್ ಆಗದೆ ಇದ್ರೂ ಕೂಡ ನಿಮಗೆ ಆರೋಗ್ಯದ ಸಮಸ್ಯೆ ಆಗುತ್ತೆ, ತಲೆನೋವು ಬರುತ್ತೆ, ನಿದ್ರೆನೂ ಕಡಿಮೆ ಆಗುತ್ತೆ, ಆಲಸ್ಯ ಹೆಚ್ಚಾಗುತ್ತೆ ಅಂತ ಹೇಳಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.